ಪ್ರದೀಪ ನನ್ನ ಮಗ ಇನ್ನು ಎದ್ದೇವನು ಮನೆ ಕೆಂಡವನು ಯಾವನು ಗೊತ್ತೈತಿ. ಪ್ರದೀಪ್ ಲಾ ಪ್ರದೀಪ್ ಥೂ ಕ್ಯೂಟ್ ನನ್ನ ಮಗ ಲಾ ಪ್ರದೀಪ. ಓಹೋ ಏನಪ್ಪ ಆ ಸಾವುಕಾರ ಅಪ್ರೂಪಕ್ಕೆ ಬಂದಲ್ಲಪ್ಪ ನಮ್ಮನೆ ಕಡೆಗೆ. ನಡುವು ಗೊತ್ತಿರಲಿಲ್ಲ. ನಿಮ್ಮ ಅಮ್ಮಯ್ಯ ನಿಮ್ಮ ಅಜ್ಜಿ ಏನು ಮಾಡ್ತಾರೋ ಅವರಂತೂ ಈ ಕಡೆ ಬರೋದೇ ಬಿಟ್ಬಿಟ್ರು ಬಿಡತ್ತ. ಅಲ್ಲೇ ನಿಮ್ಮ ಅಮ್ಮ ಅಡುಗೆ ಮಾಡಿದ್ಲು. ಅದು ಸವಿತತ್ತೆ. ನಮ್ಮ ಅಮ್ಮಯ್ಯ ಇನ್ನು ಇವಾಗ ಕಾಪಿ ಕಾಸಿತ್ತು. ಕಾಸ್ಕೊಂಡು ಕೊಡ್ತು ಕುಡ್ದು ಇತ್ತು ಬಂದಿದ್ದೀನಿ. ಅಲ್ಲಿ ಇವತ್ತೆ ಕೇಳೋದು ಅಡುಗೆ ಮಾಡಿದ್ರೆ ಹೆಂಗೆ ಅಂತಾನೆ. ನೀನೇನ್ ಮಾಡಿದ್ದ ಇಷ್ಟಪ್ಪನ ಆಡ್ಕೊಂತತಿ ಅತ್ತೆ ಯಾವಾಗ್ಲೂ. ನೀನೇನು ಅಡುಗೆ ಮಾಡಿದ್ದ ಅಲ್ಲ ಇಷ್ಟು ಬೇಗನ? ಹಂಗಲ್ ಕಣಪ್ಪ, ನಿಮ್ಮ ಅಮ್ಮಯ್ಯನು ನಿಮ್ಮ ಅಜ್ಜಿನೂ ಬದುಕ್ನಸ್ತ್ರು. ಒತ್ತೂಟ ಹುಟ್ಟದ ಕಾಲ ಎದ್ದು ಅಡುಗೆ ಮಾಡಿಕ್ಕಿ ಹೊಲ್ತಕ್ಕೆ ಹೋಗಿರ್ತಾರೆ. ಅದಕ್ಕೆ ಊರಗಳು ಜನವೆಲ್ಲ ಹಂಗೆ ಅಂದ್ಕೊಂತಾರೆ, ಅಯ್ಯ ಆ ಸುಶೀಲಮ್ಗೂ ಪುಟ್ರಂಗಜ್ಗೂ ನಿದ್ದೆಲ್ಲಿ ಬಂದತು ಅಲ್ಲೇ ಒತ್ತುಟ್ಟುವಾಗ ಎದ್ದು ಹೊಲ್ತಕ್ಕೆ ಹೋಗ್ತಾರೆ ಅಡುಗೆ ಮಾಡಿಕ್ಕಿ ಅಂತಾನೆ ಜನ ಹಂಗೆ ಅಂದ್ಕೊಂತಾರೆ. ಅದಕ್ಕೆ ಹಂಗೆ ಅನ್ನಪ್ಪ, ನೀನು ಯಾಕೆ ಬೇಜಾರಾಗ್ತೀಯ ಬಿಡು. ಮಾತಾಡ್ಕೊಂಡು ನಿಂತ್ಕೊಳ್ಳೋದು ನನಗೆ ಗೊತ್ತಿಲ್ಲ. ನಾನು ಸ್ಕೂಲ್ಗೆ ಹೋಗ್ಬೇಕಿಂದು ಮೇಸ್ಟ್ರು ಇಂಪಾರ್ಟೆಂಟ್ ಹೋಮ್ವರ್ಕ್ ಕೊಡ್ತಾರೆ ನಡುವೆ. ನಾನ್ ತಲೆ ಕೆಡಿಸ್ಕೊಂಡಿದ್ದೀನಿ ಅಂದ್ರೆ ಅಷ್ಟಿಷ್ಟು ಕೆಡಿಸ್ಕೊಂಡಿಲ್ಲ ಕಣತೆ. ರಾತ್ರೆಲ್ಲ ಬಾಗಿಸ್ದೆ ಗುಣಿಸ್ದೆ ಕೂಡ್ದೆ ಕಳೆದೆ ಏನು ಮಾಡಿದ್ರು ನನಗೆ ಅದು ಯಾಕೆ ತಲೆಗೆ ಹೋಗ್ತಾನೆ ಇಲ್ಲ ಈಗ ಅದು. ಅದಕ್ಕೆ ನನಗೆ ಪ್ರದೀಪ್ ಅಂತ ಅದನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಂದಿದ್ದೀವಿ ಕಣತೆ. ಅತ್ತೆ ಪ್ರದೀಪ್ ಐದನೇನತ್ತೆ ಒಳಗೆ? ಹಲವರ ಅಪ್ಪಯ್ಯ ಮೇಷ್ಟ್ರ ಅದಿನ್ ಎಂಥದ ಹೋಮ್ವರ್ಕ್ ಕೊಟ್ಟೆವ್ರೋ ನಿಮಗೆ. ಕೂಡಿ ಕಳೆದು ಗುಣಿಸಿ ಬಾಕ್ಸಿರೂ ಉತ್ತರ ಸಿಗುಲ್ಲ ಅಂತದ ಹೋಮ್ವರ್ಕ್ ಇನ್ನೆಂಥದ್ದು ಕೊಟ್ಟೆವ್ರೆ. ಹೇಳಲ್ಲ ಪಾಪ ನಂತಾಗೆ ನೋಡೋಣ, ನನಗೆ ಗೊತ್ತೈತೆ ಉತ್ತರ ಹೇಳ್ತೀನಿ. ಅದೇ ಅವೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಕಿರತ್ತೆ. ಅದು ಮೊದ್ಲೇ ಗಣಿತ. ಆ ಗಣಿತ ಯಾರು ಕಂಡಿಡಿದ್ರು ಒಂದು ಗೊತ್ತಾಗಲ್ಲ ಕಣತೆ. ನನಗಂತೂ ಟೆನ್ಷನ್ ಆಗ್ತೈತೆ. ಈ ಗಣಿತದ ಮೇಷ್ಟ್ರು ಗೊತ್ತಾ ಇದ್ರೆ ಯಾರನೋ ಪಾಕಿಸ್ತಾನದವರು ಎದುರಿಗೆ ಗೊತ್ತಾ ಇದ್ರೆ ಮಂಗ್ ಭಯವಾದಂಗ ಆಗ್ತೈತೆ ಕಣತೆ. ಯಾಕನ ಅವರು ಬರೇ ಕೈಯಾಗ ಬರಲ್ಲ, ರೂಲ್ ದೊಣ್ಣೆ ತಕೊಂಡ್ ಬರ್ತಾರ ಕಣತೆ. ಅವ್ರು ರೂಲ್ ದೊಣ್ಣೆ ನೋಡ್ತಾ ಇದ್ರೆ ಕತ್ತಿ ನೋಡ್ದಂಗೆ ಆಗ್ತೈತೆ. ಈ ರಾಜ್ಕುಮಾರ್ ಪಿಕ್ಚರ್ಗಳಿಗೆಲ್ಲ ಹಿಂಗೆ ಕತ್ತಿ ವರ್ಷ ಆಡ್ತಾರಲ್ಲ, ಬಂದೆಲ್ಲ ತಿವಿತಾರಲ್ಲ, ಹಂಗೆ ಭಯವಾಗ್ತೈತೆ ಕಣತೆ. ನನ್ಗಂತೂ ಗಣಿತ ಎಷ್ಟು ಓದಿದ್ರು ತಲೆಗೆ ಹೋಗಲ್ಲ ಅದು. ಮೇಷ್ಟ್ರು ಪಾಠ ಮಾಡಿರ್ತಾರೆ, ಗಣಿತದ ಲೆಕ್ಕ ಎಲ್ಲ ಯಾಕೆ ಕೊಟ್ಟಿರ್ತಾರೆ. ಬಂತು ಬೋರ್ಡಿನ ಮೇಲೆ ಬರೀತಿರ್ತಾರಲ್ಲ ಮೇಷ್ಟ್ರು. ಅವಾಗ ಅಪ್ಪ ಎಲ್ಲ ಗೊತ್ತಾತು ಬಂತು ಎಲ್ಲ ಕಲ್ತ್ಕೊಂಡೆ ಅಂತ ಅನ್ಕೊಂತೀನಿ. ಮಂತಕ್ ಬಂದು ಬರ್ಕೊಂಡ್ರೆ ತೆಗೆದು ನೋಡ್ತೀನಿ ಕಣತೆ, ಎಲ್ಲ ಕನ್ಫ್ಯೂಷನ್ ಅಂದ್ರೆ ಕನ್ಫ್ಯೂಷನ್, ಏನೇನು ಅರ್ಥ ಆಗಲ್ಲ ಕಣತೆ. ಯಪ್ಪ ನನಗೆ ಪ್ರದೀಪ್ ಅಂತ ಒಂದ್ಸಲಿ ಮಾತಾಡ್ಬಿಟ್ರೆ ಎಲ್ಲ ಸರಿ ಆಗ್ತೈತಿ. ಅದೇನೋ ಲಾಸ ಅಂತೆ ಮಾಸ ಅಂತೆ ಗುಣಾಕಾರ ಭಾಗಾಕಾರ, ಕೂಡೋದು ಕಳಿಯೋದು, ಯಾತೋ ಎ ಸ್ಕ್ವಯರು ಬಿ ಸ್ಕ್ವಯರು, ಬೀಜಗಣಿತ ಅಂಕಗಣಿತ ರೇಖಾಗಣಿತ ವೃತ್ತ ಸಮಭಾಜಕ ವೃತ್ತ ವ್ಯಾಸ ಪ್ರಮೇಯ. ಅಯ್ಯೋ ಬೇಡ ಕಣತೆ, ನನಗೆ ಟೆನ್ಷನ್ ಆಗ್ತೈತೆ. ಒಟ್ಟಿನ ಗಣಿತ ಒಂದು ಬಿಟ್ಟು ಇದೆಲ್ಲ ಮಾಡ್ತೀನಿ ಕಣತೆ. ಗಣಿತ ಒಂದು ಕಣತೆ ನನಗೆ ಟೆನ್ಷನ್ನು. ಗಣಿತ ಒಂದು ಮೇಷ್ಟ್ರು ಹೇಳ್ತಾರೆ, ಲೇ ಮಂಜ ಇಂಗ್ಲಿಷ್ ನಲ್ಲಿ ನೀನ್ ಚಂದಕ್ ಮಾತಾಡ್ಚ ಓದ್ತೀಯ ಬರೀಚ, ಗಣಿತದಾಗ ಯಾಕಲ್ಲ ವೀಕು ಅಂತಾರೆ. ನಾನು ಏನು ಮಾಡೋಣ ಆಳದ್ದು ಈ ತಲೆಗೆ ಹೋಗಲ್ಲ. ಮೇಷ್ಟ್ರಿ ಹೇಳಿ ನನ್ನ ಬದಲು ಎಕ್ಸಾಮ್ ಮೇಷ್ಟ್ರು ತಯ್ಯ ಬರೆಸ್ತೀನಿ. ಇನ್ನೇನ್ ಮಾಡೋದು? ಶಿವನೇ ಶನಬಸವ, ನೀನು ಮಾತಾಡಕ್ ನಿಂತ್ಕೊಂಡ್ಬಿಟ್ರೆ ಕೇಳಿಸ್ಕೊಂತಾನೇ ಇರಬೇಕು ಅನ್ನಿಸುತ್ತೆ ಕಳ್ಳ ಮುಂಜೆ ಹಂಗೆ ಮಾತಾಡ್ತೀಯ. ತಡಿಯಪ್ಪ, ನಮ್ಮ ಹುಡುಗನ ಕರಿತೀನಿ, ಅವನ್ ತಗದೇನು ಮಾತಾಡೋದು ನಾನು ಕೇಳಿಸ್ಕೊಂತೀನಿ. ಪ್ರದೀಪ, ಪ್ರದೀಪ, ಹುಡುಗ ಬಾರೋ, ಯಾಕ ಮುಂಜುಡಿಕೆಂಬಂದವನೇ, ಅದ್ಯಾತ ಹೋಮ್ವರ್ಕ್ ಅಂತೆ, ಮೇಷ್ಟ್ರು ಗಣಿತದ ಮೇಷ್ಟ್ರು ಅಂತೆ ಏನೇನೋ ಹೇಳ್ತಾ ಇದ್ದಾನೆ. ಬೈಲ್ ರಪ್ನ ಬಾರೋ. ಏನಮ್ಮ ಕರ್ದಿದ್ದು? ಯಾಕ ಮುಂಜೆ ಹುಡಿಕೆಂಬಂದಿದ್ಯಾ? ಪ್ರದಿ ಎಲ್ಲ ಅಲ್ಲೇ ನಿಂತ್ಕೊಂಡು ಕೇಳಬೇಡ, ನಿಂಗೆ ಅಷ್ಟು ಗೊತ್ತಾಗಲ್ವೇ? ಬಾರಲು, ಮೇಷ್ಟ್ರು ನಿನ್ನೆ ಏನ್ ಹೇಳಿದ್ದು, ಹೋಮ್ವರ್ಕ್ ಏನ್ ಕೊಟ್ಟಿದ್ದು? ಬಾರಲ್ಲ. ನೆನ್ನೆ ದಿನ ಮೇಷ್ಟ್ರು ಲೋ, ನೆನ್ನೆ ದಿನ
ಏನು ಕೊಡ್ಲಿಲ್ವಲ್ಲ ಮೇಷ್ಟ್ರು, ಗಣಿತದ ಮೇಷ್ಟ್ರು ಏನು ಕೊಟ್ಟೆವ್ರೆ? ಆ ನೋಡತೆ ನೋಡತೆ ಪ್ರದೀಪನ್ನ ಅದಕ್ಕೆ ನಿನ್ನ ದಡ್ಡ ಅಂಬದು. ನನಗಿನ್ ಬೈನಾಗ ಸ್ಕೂಲ್ ಬಿಟ್ಟಲ್ಲ ಬೆಲ್ ಹೊಡೆದು ಅವಾಗ ಮೇಷ್ಟ್ರು ನನ್ನ ಸ್ಟಾಫ್ ರೂಮಿಗೆ ಕರೆದಿದ್ರು. ಸ್ಟಾಫ್ ರೂಮಿಗೆ ಕರೆದು ಏನಂದ್ರು ಗೊತ್ತಾ? ಹೇಳೋದನ್ನ ಬಾ ಹೇಳ್ತೀನಿ. ಹೇಳಪ್ಪ ಅದೇನು? ಲೋ ನನ್ನ ಮಗನೇ ಪ್ರದೀಪ, ಯಾವ ಮೇಷ್ಟ್ರು ಕರೆದಿಲ್ಲ, ಏನು ಕರೆದಿಲ್ಲ. ನಾನು ಹೇಳೋದಕ್ಕೆಲ್ಲ ತಿಕಾ ಮುಚ್ಕೊಂಡು ಹೂ 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 ಅಂದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ, ಏನಿಲ್ಲ. ಲವ್ ದೇವರಾಜಣ್ಣಯ್ಯರು ಹೊಲ್ತಾಗೆ ಬಿಕ್ಕೆಣ್ಣೆ ಇದಾವಂತೆ ಕಣೋ, ಸಣ್ಣ ಸಣ್ಣ ಗಿಡಗಳಂತೆ ಕೈಗೆ ಸಿಗ್ತಾವಂತೆ. ಅದಕ್ಕೆ ಬಿಕ್ಕೆಣ್ಣೆ ಕಿತ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು. ನನ್ನ ಜೊತೆಗೆ ನೀನು ಬರ್ತಿದ್ಯಾ? ಬತ್ತಿ ಅಷ್ಟೇನ? ಅದಕ್ಕೆ ನಮ್ಮ ಅಮ್ಮಯ್ಯರಿಗೂ ನಿಮ್ಮ ಅಮ್ಮಯ್ಯರಿಗೆಲ್ಲ ಗೊತ್ತಾದ್ರೆ ಬೈತಾರೆ. ಅದಕ್ಕೆ ನಾನು ಡವ್ ಹೊಡಿತಾ ಇದ್ದೀನಿ. ಮೇಷ್ಟ್ರು ಹೇಳವ್ರೆ, ಹೋಮ್ವರ್ಕ್ ಹೇಳವ್ರೆ ಅಂತಾನೆ. ನಾನು ನನಗೆ ಲೆಕ್ಕ ಗೊತ್ತಾಗಲ್ಲ, ನಮ್ಮಂತ ಅರ್ಧ ಬರ್ಧ ಲೆಕ್ಕ ಮಾಡಿದ್ದೀನಿ, ಬಲ್ಲೆ ತೋರಿಸಿವಿಂತೆ ಅಂತ ಕರಿತೀನಿ. ನೀನು ಸರಿ 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 ಬತ್ತೀನಿ ಅಂತ ಹೇಳ್ಬೇಕು. ಸರಿನಾ? ಬೇಡ ಕಣ, ನಮ್ಮ ಅಮ್ಮ ಬೈತೈತೆ. ಟೀಕಾ ಮುಚ್ಕೊಂಡ್ ಬಂದ್ರೆ ಸರಿ ನನ್ನ ಮಗನೇ. ನಾನು ನಿನ್ ಕರೆದವಕ್ಕೆಲ್ಲ ಬತ್ತೀನಿ ತಾನೆ, ಇದಕ್ಕೆ ಬರೋಕ್ಕಾಗಲ್ವಾ? ನಿನ್ನ ನಾನು 9 ಕೆಲನ ಸುಮ್ಮನೆ ಹೂ 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 ಅನ್ಬೇಕು ಅಷ್ಟೇನ. ಲೋ ಪ್ರದೀಪ, ಜ್ಞಾಪನಕ್ಕೆ ಬರ್ಲಿಲ್ವ ಇನ್ನೂ? ಅದೇ ಕಣಲ್ಲ, ಅದು ಯಾತ ಲೆಕ್ಕ ಹೇಳಿದ್ರಲ್ಲ ಅದು. ಆ ಪಾಠದ್ದೇನೆ. ಅದಕ್ಕೆ ಎಲ್ಲಾರ್ಗು ಒಂದ್ಸಲಿ ಲೆಕ್ಕ ಮಾಡ್ಕೊಂಬರಿ ಅಂತ ಹೇಳಿದ್ರು. ನಾನು ಎಷ್ಟೊಂದ್ಸಲಿ ಕುತ್ಕೊಂಡು ಮಾಡ್ದೆ ಕಣ, ಬರ್ಲೇ ಇಲ್ಲ. ಅದಕ್ಕೆ ನೀನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾರ ಹೋಗೋಣ. ಆಗಳಲ್ಲ ಮುಂಜ, ಇಲ್ಲೇ ಏಳಿಸ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದಾನು, ಅಲ್ಲೇ ಮಂತ ಕರ್ಕೊಂಡು ಹೋಗಿದ್ಯಾ? ಸವಿತತ್ತೆ, ನಾನು ಹಂಗೆ ಅಂದ್ಕೊಂಡಿದ್ದು ಇಲ್ಲಿಗೆ ಬಂದೆ ಏಳಿಸ್ಕೊಂಡು ಹೋಗೋಣ ಪ್ರದೀಪ್ ಅಂತ ಅಂತಾನೆ. ಆಮೇಲೆ ಪ್ರದೀಪ ಎಕ್ಸ್ಪ್ಲೈನ್ ಮಾಡ್ದ ಕಣತ್ತೆ, ನನಗೆ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಅದೇನೋ ಸ್ಕ್ವಯರ್ಗಳನ್ನೆಲ್ಲ ಹಾಕ್ಬೇಕಂತೆ, ಕ್ಯೂಬ್ ಹಾಕ್ಬೇಕಂತೆ, ಇಂಟು ಹಾಕ್ಬೇಕಂತೆ, ಏನೇನೋ ಹೇಳ್ತಾ ಕಣತೆ. ಬೀಜ ಗಣಿತದ ಅಂಕ ಗಣಿತ ಅಂತೆ. ಅಂಕ ಗಣಿತದಾಗ ಬೀಜ ಗಣಿತ ಅಂತೆ. ಏನಪ್ಪ ನಂಗೆ ಅರ್ಥನೇ ಆಗ್ತಿಲ್ಲ. ಹೋಗತ್ತೆ ಯಾತ ಮಾಡ್ಕೊಡ್ರಪ್ಪ. ಲೇ ಪ್ರದೀಪ, ಪಾಪ ರಪ್ಪಂಬಾರೋ ಸ್ಕೂಲ್ಗೆ ಹೋಗೋ ಒಟ್ಟತ್ಗೆ. ಸರಿ ಕಣಮ್ಮ, ಬತ್ತೀನಿ ಹೇಳು. ಲೋ ಮಂಜ, ಬಾರಲ್ಲೋ ರಪ್ಪನೋಗಣ. ನಿನ್ಕಿಂತ ನಂಗೆ ಅರ್ಜೆಂಟು ಕೊಡಲು ಪ್ರದೀಪ. ನೋಡಿ ನೋಡಿ ರಪ್ಪನೋಗಣ. ರಾಮ ರಾಮ ರಾಮ. ಈಗ ಹುಡುಗರು ಅದೇನು ಓದಾಣಿಕೆ ಓದ್ತವೋ ನಮಗಂತೂ ಒಂದು ಅರ್ಥ ಆಗಲ್ಲ. ಶಿವನೇ ಭಗವಂತ. ಒಳ್ಳೆ ಪೈಲ್ವಾದ್ರು ಹೋದ್ರಮ್ಮ ಇಬ್ರು. ಎತ್ತೋಕ್ಕಾರ ಓದ್ಕಮ್ಮಕ್ಕೆ ಹೋಕ್ಕವೋ ಎತ್ತೋಕ್ಕವೋ ದೇವ್ರಿಗೇ ಗೊತ್ತು. ನನ್ನ ಮಗನೇ ಮುಂಜಾ, ನೀನು ಸಿಕ್ಕಾಕುಸ್ತೆ ಕಳಲಿ ನನ್ನ ಮನೆಗೆ. ಅಲ್ಲಿ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತೀರ, ನಮ್ಮ ಅಮ್ಮಗೆ ಡೌಟ್ ಬರ್ತೈತೆ. ಇವನು ಯಾವಲ್ಲ ಇವನು? ಯಾವಾಗಲೂ ಎದ್ರಕಂಡು ಸಾಹಿತ್ಯಲ್ಲ ಹಂಗೇನ. ಸುಮ್ಕಿರಿ, ಏನಾಗಲ್ಲ. ಅವು ಇಷ್ಟಿಷ್ಟೇ ಇದಾವಂತೆ ಕಣೋ ಗಿಡ, ಬಿಕ್ಕೆಣ್ಣಿನ ಗಿಡ. ದೇವರಾಜಣ್ಣಯ್ಯರು ಎಂತವು ತೈವಾನ್ ಅಂತೆ. ಅವು ಬೇರೆ ಕಡೆಯಿಂದ ತರಿಸಿ ಗಿಡಗಳು ನಿಕ್ಕವ್ರಂತೆ. ಅವು ಕೈಗೆ ಸಿಗ್ತಾವಂತೆ ಗಿಡ. ಇವು ಬಿಕ್ಕೆ ಹಣ್ಣು ಕಿತ್ಕೊಂಡು ತಿಂಬಾಕೆ. ಹಣ್ಣಾಗ್ಯವೆ ಅಂತ ಕಣೋ, ಎಲ್ಲನ ಮಾರಕ್ಕೆ ರೆಡಿ ಮಾಡ್ಯವ್ರಂತೆ ಎಲ್ಲನ. ಅದಕ್ಕೆ ಅವ್ರು ಕಿತ್ಕೊಂಡು ಮಾರ್ತಾರಂತೆ. ಆಮೇಲೆ ಏನು ಸಿಗಲ್ಲ. ಇವಾಗಲೇ ಹೋಗೋಣ. ಅವ್ರು ಎದ್ದಿದ್ದಸ್ಕೆಲ್ಲ ಯಾರು ಬಂದಿರಲ್ಲ ಹೊಲ್ತಕ್ಕೆ. ಅವರು ಉಂಡೆ ಅಂತ ಬರೋದು ಹೊಲ್ತಕ್ಕೆ. ಅಷ್ಟೊತ್ತಿಗೆ ಹೋಗಿ ನಾವು ಕಿತ್ಕೊಂಬರೋಣ. ಬೇಡ ಕಣಲೋ, ಯಾಕೆ ಬೇಕು? ಆಮೇಲೆ ನಮ್ಮ ಅಮ್ಮಯ್ಯ ಗೊತ್ತಾದ್ರೂ ಬೈತೈತೆ, ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಯ್ಯಗೂ ಗೊತ್ತಾದ್ರೂ ಬೈತಾರೆ. ಸ್ಕೂಲ್ಗೆ ಹೋಗಕ್ಕೆ ಒತ್ತಾಗೈತ್ ಕಣಲ್ಲ, ಬೇಡ. ಪ್ರದೀಪ, ಎದ್ರುಕ ಬೇಡ ಕಣಲ್ಲ. ಇನ್ನ ನಮ್ಮ ಮಗ ಯಾವಾಗಲೂ ಎದ್ರುಕಂಡು ಸಾಹಿತ್ಯಲ್ಲ. ನಾನು ಎಂದನ ಎಲ್ಗನ ಕರ್ಕೊಂಡು ಹೋದಾಗ ನಿನ್ನ ಸಿಕ್ಕಾಕ್ಸಿದೀನಲ್ಲ, ನಿನ್ನ ಬೈಸಿದೀನಿ ಅಥವಾ ಒಯ್ಸಿದೀನಲ್ಲ. ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತೀನಿ ಕಣಲ್ಲ ನಾನು. ಸುಮ್ಕಿರಲು ಪ್ರದೇ, ಎದ್ರುಕ ಬೇಡ. ನನ್ನ ಜೊತೆಗೆ ಬಾರಲ್ಲ. ನಾನು ಒಬ್ಬನೇ ಹೋಗಿ ಬೇಜಾರಾಕೈತ್ ಕಣಲು. ಅದಕ್ಕೆ ನಿನ್ನೂ ಕರ್ಕೊಂಡು ಹೋಗ್ತಿರೋದು. ಬಿಕ್ಕೆಣ್ಣು ಚೆನ್ನಾಗಿರೋ ಕಳ್ಳ. ಖಾರದ ಪುಡಿನೂ ಉಪ್ಪು ಹಾಕ್ಕೊಂಡು ತಿಂತಾ ಇದ್ರೆ ಬಾರಲ್ಲೋ. ಬಿಕ್ಕೆಣ್ಣು ತಿನ್ಬೇಕಂತೆ, ಒಳ್ಳೇದು. ಅದಂಗ ದಿನ ಒಂದೊಂದು ಬಿಕ್ಕೆಣ್ಣು ತಿಂದ್ರೆ ಒಳ್ಳೇದು ಅಂದ್ಕೊಳೋ. ಫೈಬರ್ ಏನೋ ಇರ್ತದೆ ಅದ್ರಾಗೆ.
ಡಾಕ್ಟ್ರು ಹೇಳ್ತಿದ್ರು ನಾನು ಕೇಳಿಸ್ಕೊಂಡೆ, ನಮ್ಮ ಅಪ್ಪನ ಮೊಬೈಲ್ನಾಗೆ ಯೂಟ್ಯೂಬ್ನಾಗ ಬರ್ತಿತ್ತು. ಬಾ ಹೋಗ ಲೋ, ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರು ಲೇಟ್ ಆಕೈತಿ, ಬಾರ್ಲ ತಿರ್ಗಾ ಫಸ್ಟ್ನೇ ಪೀರಿಯಡ್ ಹೋಗಕ್ಕಾಗಲ್ಲ. ಲೇ ಲೇ ಹುಡುಗ್ರ, ಯಾಕ್ರಲ್ಲ ಯಾಕ್ರೋ ಇಲ್ಲಿ ನಿಂತ್ಕೊಂಡಿದ್ದೀರ? ಯಾಕೋ ಇನ್ನು ಮಂತಕ್ಕೆ ಹೋಗಿ ಸ್ಕೂಲ್ಗೆ ಹೋಗ್ಬೇಕು ಅಂಬೋದೇನಿಲ್ವಲ್ಲ, ಬರೀ ಯಾವ ಆಡೋದೇನು ನಿಮ್ದಿರೋದು? ಆಟೋದ್ ಗೀಳೆ ನಿಮ್ಗೆ ಹೇಳ್ರಿ, ಇನ್ನೇನು ಓದೋದು ಬರೆಯೋದೇನಿಲ್ಲ. ಹಾಂ ಅದು ನಾನೇನ್ ಮಾಡಿದೀನಿ ನಿನಗೆ? ಯಾಕೆ ನನ್ನ ಪ್ರದೀಪನ್ನು ಕಂಡ್ರೆ ಅವನು ಬೈತಾನೆ ಇರ್ತೀಯ ನೀನು? ಈ ವಜ್ಜಿಗೆ ನಾನು ಕಂಡ್ರೆ ಆಗಲ್ವೇನಪ್ಪ, ಹಂಗಂತೀಯಲ್ಲ. ಓದ್ಕ ಹೋಗ್ರಿ ಬರ್ಕ ಹೋಗ್ರಿ ಅಂತೀರಲ್ಲ ದೊಡ್ಡರು, ನೀವ್ ಯಾಕೆ ಓದ್ಲಿಲ್ಲ ಅವಾಗ? ಓದ್ಕಮಕ್ ಹೋಗ್ರಿ ಬರ್ಕಮಕ್ ಹೋಗ್ರಿ ಅಂತಾರೆ, ನೀವ್ ಓದಿಲ್ಲ ನಮ್ಗೆ ಹೇಳ್ತೀರಿ ಇಲ್ಲಿ ಬರೋಕೆ ಓದ್ಕೊಳ್ರಿ ಅಂತಾನೆ. ಲೋ ಹುಡುಗ್ರ, ನಿಮ್ಮಂಗೆಲ್ಲ ಇರಲಿಲ್ಲ ಕಳ್ಳ ಓದ್ಕೊಂಬಕ್ ನಮ್ಗೆ. ಅವಾಗ ನಾವು 8-10 ಜನ ಮಕ್ಕಳಿದ್ವಿ. ಹಾಂ, ನಮ್ಮನ್ನೆಲ್ಲ ಸ್ಕೂಲಿಗೆ ಕಳ್ಸಕ್ಕೆ ನಮ್ಮ ಅಪ್ಪ ಕೈಲಿ ಆಗದೆ. ಅಯ್ಯ ಸುಮ್ಮನಿರು. ನಾನು 1ನೇ ಕ್ಲಾಸ 2ನೇ ಕ್ಲಾಸ ಓದೆ. ಆಮೇಲೆ ಹೊಲ್ತಕ್ಕೆ ಹೋಗು, ದನಿನ್ ತಕ್ಕ ಹೋಗು, ಕುರಿ ತಕ್ಕ ಹೋಗು ಅಂತಾನೆ ಕಳಿಸಿರು. ಓದ್ಕೊಂಬಕ್ಕಾಗಲಿಲ್ಲ, ಬರ್ಕೊಂಬಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ನಾನು ಎಂಥ ಚಂದಕ್ಕೆ ಬರೀತಿದ್ದೆ ಗೊತ್ತು, ಅಕ್ಷರಗಳ್ನ ಹಂಗೇನ ಮುತ್ತು ಮುತ್ತು ಜೋಡಿಸ್ದಂಗೆ ಬರೀತಿದ್ದೆ. ನಮ್ಮ ಸ್ಕೂಲಾಗ ನಾನೇ ಚಂದಕ್ಕೆ ಓದ್ತಿದ್ದು. ಏನು ಮಾಡ್ತೇವೆ, ಓದೋಕ್ಕಾಗಲಿಲ್ಲ. ಪೆನ್ ಕೊಡಿಸಿರೆ ಪೆನ್ಸಿಲ್ ಕೊಡಿಸ್ತಿರ್ಲಿಲ್ಲ, ಪೆನ್ಸಿಲ್ ಕೊಡಿಸಿರೆ ಪೆನ್ ಕೊಡಿಸ್ತಿರ್ಲಿಲ್ಲ. ಇವಾಗ ನನಗೆ ಅವಾಗೇನು ಪೆನ್ ಇದ್ವಿ, ಸೀಸೂದ್ ಕಡ್ಡಿ ಅವನು ಕೊಡ್ಸೋಕ್ಕೆ ಹಂಗೇನ ಗೋಳಾಡೋರು. ಅಯ್ಯೋ, ನಮ್ಮ ಓದಾಣಿಕೆ ಕೇಳ್ಬಿಟ್ರೆ ನೀವು ತಿಕ್ಕಬಾಯಿ ಬಡ್ಕೊಂಡು ನಗ್ತೀರ. ಅಯ್ಯ, ನಮಗೆಲ್ಲೇ ಓದೋದು ಬರೆಯೋದು ಬಿಡಪ್ಪ ನೀವು. ತಾತ, ಅಲ್ಲ ಕಣ ತಾತ, ನಂಗೊಂದು ಡೌಟ್. ಏನ್ ಗೊತ್ತಾ, ಈ ದೊಡ್ಡವ್ರನ್ನ ಯಾರನ್ನ ಕೇಳಿ ಬರೀ ಇದೊಂದೇ ಕತೆ ಹೇಳ್ತೀರ. ನಮ್ಗೆ ಓದಂಗಿದ್ದಿದ್ರೆ ನಾನು ಚಂದಕ್ಕೆ ಓದ್ತಿದ್ದೆ, ನಾನು DC ಆಗ್ತಿದ್ದೆ, ನಾನು CEO ಆಗ್ತಿದ್ದೆ ಅಂತೆಲ್ಲ ಹೇಳ್ತಿರಲ್ಲ. ಹಂಗಾರೆ ನಿಮ್ ಕಾಲದಾಗ ಯಾರು ಓದ್ಲೇ ಇಲ್ವಾ? ಬರೀ ಸುಳ್ಳು ಹೇಳ್ತೀರಾ. ನೀವು ಸಂಡೆ ಮಿಂಡೆ ಹೊಡ್ಕೊಂಡು ಓಡಾಡಿದ್ದೀರ. ಈಗ ನಾವು ಸಣ್ಣ ಹುಡುಗರು ಕೆಟ್ಟ ಮೆಟ್ಟಿಡಿತೀವಿ ಅಂತ ನಮಗೆ ಬೈದು ಬುದ್ಧಿ ಹೇಳಕ್ ಬರ್ತೀರ. ನೀವು ಓದಿಲ್ಲ, ತರಲೆ ಮಾಡ್ಕೊಂಡೆ ಓಡಾಡಿದ್ದೀರ, ನನಗೂ ಗೊತ್ತೈತೆ. ಓಹೋ, ಹಂಗಲ್ ಕಂಡ್ರಲ್ಲ, ನಿಮಗೆ ಗೊತ್ತಾಗಲ್ ಕಂಡ್ರಲ್ಲ. ಅಲೇ ಓದಕ್ ಆಗ್ತಿರ್ಲಿಲ್ಲ ನಮ್ಗೆ ಅವಾಗ. ಸ್ಲೇಟ್ ಇರ್ಲಿಲ್ಲ ಕಣಲು. ಪಾಪ ಹೇಳ್ತೀನಿ, ನಮಗೆ ಸ್ಲೇಟ್ ಇರ್ಲಿಲ್ಲ. ಗೊತ್ತೈತ್ ನನ್ಗೂ. ಅವಾಗಲೂ ಎಲ್ಲ ಚಂದಕ್ಕೆ ಓದ್ತಿದ್ರಂತೆ, ನೀವು ಓದ. ಮತ್ತೀಗ ಇದು ಅವ ಅಜ್ಜ ಇತ್ತಲ್ಲ, ನರ್ಸಜ್ಜ ಮೇಷ್ಟ್ರಾಗಿತ್ತಂತೆ. ಹೆಂಗಾತು ಮೇಷ್ಟ್ರು? ಮೇಷ್ಟ್ರಾಗಿ ಹುಡುಗರನ್ನೆಲ್ಲ ಒಯ್ಯೋದಂತೆ. ನಮ್ಮೂರ್ ಸ್ಕೂಲ್ಗೆ ಮೇಷ್ಟ್ರಾಗಿ ಬಂದಿತ್ತಂತೆ ನರ್ಸಜ್ಜ. ಹೆಂಗಾತು ಮೇಷ್ಟ್ರು? ಓದ್ದಂಗೆ ಕೊಟ್ಬಿಡ್ತಾರ? ಓಹೋ, ಇವಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನನ್ನ ಮರ್ಯಾದೆ ತೆಗೆದು ಬಿಡ್ತಾನೆ. ನಾನು ಇಲ್ಲಿಂದನ ಹೋಗೋದೇ ಒಳ್ಳೇದು. ಇವನೇನು ಇವ್ನು ಸೊರಿಯಾದ ನನ್ನ ಮಕ್ಕಳಪ್ಪ ಇವನು. ರಾಮ ರಾಮ. ಬೋರ್ತಾತೋ, ಯಾಕತ್ತ ಸುಮ್ಕಾದೆ? ಮಾತಾಡಲ್ವೇ? ಮಾತಾಡೋ. ಏನು ಇಲ್ಲ ಕಣಪ್ಪ ಮಾತಾಡ ಅಂತದ್ದು. ಎಲ್ಲಿಗೆ ಹೋಗ್ತಿರೋದು ನೀನು ಪ್ರದೀಪನೂ? ಎಲ್ಗ್ರಪ್ಪ ಹೋಗ್ತಿರೋದು? ತಾತ, ನಾನು ಪ್ರದೀಪನೂ ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಮಲೇಷಿಯಾ ಟ್ರಿಪ್ ಹೋಗೋಣ ಅಂತ. ನಿಂಗೆ ಯಾಕೆ ಬೇಕಾಗಲ್ಲ, ನಾನು ಎಲ್ಗಾನ ಹೋಗ್ತೀನಿ. ಹೋಗದೆ ಸುಮ್ಮನೆ ಬಂದ್ಬಿಟ್ಟ ಈ ಅಜ್ಜಿಲ್ ಹೇಳಕ್ ನನಗೆ. ಲೇ ಸೀನಾ, ಇದೆಲ್ಲ ಹಿಂಗ್ ಹೊಲ್ಟೆ? ನಾನು ನಿನ್ನೆ ಹುಡುಕೊಂಬಂದೆ, ಅದೇನ ಗೌಡ್ರು ಮಂತಾಗಿದ್ದೆ ಅಂತ ಅಂದ್ರು. ಎಲ್ಗಾರ ಹಿಂಗ್ ಹೊಲ್ಟೆ? ನಾನು ಗೌಡ್ರು ಮಂತ ಇದ್ದೆ ಕಣೇಶ. ಅಯ್ಯ, ತಿಮ್ಮಣ್ಣಂದು ಹೊಲದ ಸಮಸ್ಯೆ ಗೌಡ್ರು ಕರೆಸಿದ್ರು. ಎಲ್ಲ ಅಲ್ಲೇ ಇದ್ದಾರೆ, ಗೌಡ್ರು ಮಂತಾಗೆ ಇದ್ದಾರೆ. ನಾನು ಹೋಗ್ಬೇಕು ಇವಾಗ. ಇಲ್ಲಿ ಒಂದ ಮಾಡೋಣ ಅಂತ ಬಂದೆ. ಎಣ್ಣೆ ಜೊತೆ ನೀರು ಜಾಸ್ತಿ ಕುಡಿದ್ರೆ ಆಗಾಗಲ್ಲನ, ಹುಚ್ಚವಯ್ಯ ಹಂಗ ಕೈ. ಅದಕ್ಕೆ ನಾನು ಆ ಗೌಡ್ರು ಬಾತ್ರೂಮಕ್ಕೆ ಹೋಗಲ್ಲ ಅನ್ಕೊಂಡ್ರೆ ತಿರ್ಗಾ ನಿಲ್ಲೇನು ಅಂತ ಹೇಳ್ಬಿಟ್ಟು ಇದು ಬೈಲಿಗೂ ಬಂದೆ. ಹೋಗೋಣ ನಡಿ, ನಾನು ಬರ್ತೀನಿ ಗೌಡ್ರು ಅಂತ. ಅಲ್ವಲ್ಲ ಸೀನಾ, ಏನಲ್ಲ ತಿಮ್ಮಣ್ಣಂದು ಜಮೀನಿನ ಸಮಸ್ಯೆ? ಅವನಿಗೇನಾಯ್ತು? ಗನಮಗ ಇದ್ದಾನೆ, ಗುಂಡು ಕಲ್ಲಿದ್ದಂಗೆ ಇದ್ದಾನೆ ಅವನು. ನಾಟುಗಾರ ನನ್ನ ಮಗ ತಿಮ್ಮಣ್ಣನು. ಅವರಿಬ್ಬರು ಅಷ್ಟೇನಾ? ಅವನು ತಿಮ್ಮಣ್ಣನು ಅಷ್ಟೇನಾ, ವೆಂಕಟೇಶನು ಅಷ್ಟೇ. ಇಬ್ಬರು ಅಣ್ಣ ತಮ್ಮಗಳು ಸರಿಯಾದ ನನ್ನ ಮಕ್ಕಳೇ ಅವರು.
ಯಾರ ಪರವಾಗಿ ಮಾತಾಡಿದ್ರು ಬೈವೇನ ಅಂತಾರನ. ಓ ಅಯ್ಯೋ, ಇಬ್ರು ನಾಟಕಗಾರ ನನ್ನ ಮಕ್ಕಳೇ, ನನಗೂ ಗೊತ್ತೈತೆ. ಇವನು ಅಷ್ಟೇ, ತಿಮ್ಮಣ್ಣನು ಅಷ್ಟೇ, ವೆಂಕಟೇಶನು ಅಷ್ಟೇ. ಅದಕ್ಕೆ ನಾನು ಹೇಳಿದೆ, ಗೌಡ್ರೆ ತಿಮ್ಮಣ್ಣನ ಒಬ್ಬನ ಕೊಂಡ್ರಸ್ಕೊಂಡು ಮಾತಾಡಿದ್ರೆ ಇದು ನ್ಯಾಯ ಪಂಚಾಯಿತಿ ಆಗಲ್ಲ, ಕರೆಸ್ರಿ ನನ್ನ ಮಗ ವೆಂಕಟೇಶನು ಅಂತ ಅಂದೆ. ಅದಕ್ಕೆ ಅವ್ರು ಯಾರನ್ನ ಕಳಿಸಿ ಅವ್ರು ಹೋಗ್ರಿ ವೆಂಕಟೇಶನ್ ಕರ್ಕೊಂಬರಿ ಅಂತಾನೆ. ವೆಂಕಟೇಶ್ ಬರೋ ಅಷ್ಟೊತ್ತಿಗೆ ನಾನು ಉಚ್ಚೆ ಒಯ್ದು ಬಂದುಬಿಡ್ತೀನಿ. ಹಾಂ, ಹೋಗೋಣ. ಏನಾಯ್ತ, ನಾನು ಹೇಳಿದ ನಿಜ ತಾನೆ. ಈಗ ತಿಮ್ಮಣ್ಣನ ಒಬ್ಬನ ಕುಂಡ್ರಿಸ್ಕೊಂಡೆ ಮಾತಾಡಿರೆ, ಗೌಡ್ರನು ಸೀನಪ್ಪ ಇಬ್ಬರು ಸೇರ್ಕೊಂಬಿಟ್ಟು ತಿಮ್ಮಣ್ಣಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಂಗ ಹಾಕೈತಿ. ವೆಂಕಟೇಶಿಗೆ ಕುಂಡ್ರಿಸ್ಕೊಂಡು ಮಾತಾಡಿರೆ ಅವನಿಗೂ ಹಿಂಗೆ ಅಂಬ್ತಾರೆ. ಅದಕ್ಕೆ ಯಾರಿಗೂ ಟೆನ್ಷನ್ ಬೇಡ, ಇಬ್ಬರನ್ನು ಎದುರಿ ಬದರಿ ಇದು ಕುಂಡ್ರಿಸ್ಬಿಟ್ರೆ ಏಕ ಮಾರ್ ದೋ ತುಕಡ. ಏನು ಹೇಳು, ಒಂದೇ ಏಟಿಗೆ 2 ಅಕ್ಕಿ ಹೊಡೆದು ಬಿಡ್ಬೋದು. ಹಾಂ, ಅಲ್ಲ ಅದ್ರಾಗ ನಮಗೇನು ರೂಪಾಯಿ ಆದಾಯ ಇಲ್ಲ. ಈ ನನ್ನ ಮಗ ತಿಮ್ಮಣ್ಣ ಇದನ್ನಲ್ಲ ಆತುರಿಗೆಟ್ಟು ನನ್ನ ಮಗ, ಇನ್ನೂ ಹೊಲನೇ ಭಾಗ ಆಗಿಲ್ಲ, ಅಲ್ಲೇ ಬೋರ್ ಕೊರಿಸ್ಬಿಟ್ಟು ಅಡಿಕೆ ಗಿಡ ಇಕ್ಕಿಬಿಟ್ಟವನಿ. ಹಾಂ, ಈಗ ಪೀಜೋದ ಹಂಗಾಗಿಬಿಟ್ಟವೆ. ಗೌಡ್ರೆ ಈಗ ನನಗೆ ನ್ಯಾಯ ಕೊಡಿಸಿ ಅಂತ ಬಂದವನು. ನೋಡೋಣ ಏನೇನು ಮಾತಾಡ್ತಾರೆ ತಡಿ, ಹೋಗಿ ಹುಚ್ಚೆ ಒಯ್ದು ಬರ್ತೀನಿ. ಲೇ, ಇಬ್ರು ಟಂಗ ಟೊಂಗಿ ನನ್ನ ಮಕ್ಕಳೇ ಕಳ್ಳ ಅವರು. ಹಾಂ, ಅವ್ನು ತಿಮ್ಮಣ್ಣು ಅಷ್ಟೇ, ಅವ್ನು ವೆಂಕಟೇಶನು ಅಷ್ಟೇ. ಹೆಂಗೋ ಬೈವಾಗ ಮಾತಾಡ್ರಪ್ಪ, ತಿರ್ಗಾ ಊರಾಗ ನಿಷ್ಠೂರ ಮಾಡಿಬಿಡ್ತಾರ ನನ್ನ ಮಕ್ಕಳು. ಹಾಂ, ಆಮೇಲೆ ಮುಂದೊಂದಿನ ಇಬ್ಬರು ಒಂದಾಗಿಬಿಟ್ಟು ನ್ಯಾಯ ಪಂಚಾಯಿತಿ ಮಾಡಾರನ್ನ ದೂಷಿಸ್ರೆ ಮಾಡ್ತೀರ, ಬೈದ್ರಿ ಅಲ್ವೇ? ಏ ಬೋರಜ್ಜ, ಇಲ್ಲಿವರೆಗೂ ಯಾರು ಬೆಟ್ ಮಾಡಿ ತೋರಿಸಿಲ್ಲ ಗೌಡ್ರು ಕೊಟ್ಟಿರೋ ಪಂಚಾಯಿತಿ ತೀರ್ಪಿನ ಬಗ್ಗೆನ. ಹಾಂ, ನಂದು ನ್ಯಾಯ ಅಂದ್ರು ನ್ಯಾಯ ಗೊತ್ತಲ್ಲ ಅಂತ ನ್ಯಾಯ ನಮ್ಮದು. ಯಾವುದೇ ಕಾರಣಕ್ಕೂ ಒಬ್ರಿಗೆ ಅನ್ಯಾಯ ಒಬ್ರಿಗೆ ನ್ಯಾಯ ಕೊಡಿಸೋಣ ನಮ್ಮ ಮಕ್ಕಳಲ್ಲ. ನಾವು ಪ್ರಾಣ ಕೊಟ್ಟೆವು, ಅನ್ಯಾಯವನ್ನು ದೂಷಿಸೆವು ಅಂತಾನೆ ನಾವು ಬದುಕ್ತಿರೋದು. ಅದು ಹೇಳ್ತೀನಿ ಕೇಳಿಲಿ, ಸಿಂಹಾದ್ರಿಯ ಸಿಂಹ ಪಿಕ್ಚರ್ ನೋಡಿಜ, ವಿಷ್ಣುವರ್ಧನ್ ಹೋಗ್ತಾ ಇದ್ರೆ ಲಟ್ಕ 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 ಅಂತನ, ಆ ವಿಷ್ಣುವರ್ಧನ್ ಸುತ್ತಲೂ ಸಿಂಹ ಬರ್ತವೆ ಅನ್ಕೊಂಡು. ಆಗ ಹಿಂಗೆ ನಮ್ಮ ಗೌಡ್ರೂ ಒಂಥರ ಸಿಂಹನೇ ನಮ್ಮೂರಿಗೆ. ಅವ್ರು ಕೊಡೋ ತೀರ್ಪು ಹಂಗಿರುತ್ತೆ. ವಿಷ್ಣುವರ್ಧನ್ ಸಾಹೇಬರು ಕೊಟ್ಟಿದ್ರು ಗೊತ್ತಾ ತೀರ್ಪು ಅವಾಗ ಸಿಂಹಾದ್ರಿಯ ಸಿಂಹ ಪಿಕ್ಚರ್ನಾಗೆ. ಹಂಗೆ ನಮ್ಮ ಸಾಹೇಬರು ಕೊಡೋ ತೀರ್ಪು, ನಮ್ಮ ಗೌಡ್ರು ಕೊಡೋ ತೀರ್ಪು. ಹಾಂ, ನಮ್ಮ ಮಾಟೆ ಶಾಸನ ಅಷ್ಟೇ. ಬರಜೋ ಜಾಸ್ತಿ ಮಾತಾಡ್ಬಿಟ್ರೆ ಶೆಡ್ಗಿಡ್ಡೆ ಒಯ್ಕೊಂಡೇನು ಹುಚ್ಚನ ಅರ್ಜೆಂಟ್ ಆಗಿಬಿಟ್ಟೈತಿ. ಅವಸರಾದಾಗ ಗೊತ್ತಲ್ಲ, ಬಾಯಾರಿರು ಬೈಲ್ವಂತೆ, ಕಕ್ಕೂರ್ಗೀರಿಗೆ ಅದೇನು ಏಳ್ನೂರ್ಕೀರಿ ಎದ್ರಕಿಲ್ವಂತ. ಹಂಗೆ ಬೈಲಿ ನಾನು ಹೋಗ್ತೀನಿ, ಅರ್ಜೆಂಟ್ ಆಗಿಬಿಟ್ಟೈತಿ. ಥೂ ಗಬ್ ನನ್ನ ಮಗನೇ, ಬಲ್ಲ ಹೋಗಿ ಬರಲ್ಲ ರಪ್ನ. ಅಜೋ ಹೋಗ್ಬೇಡ ಹೋಗ್ಬೇಡ, ನಾನು ಬರ್ತೀನಿ, ಇಬ್ರು ಜೊತೆ ಹೋಗೋಣ. ಹಾಂ, ಹೋಗ್ಬೇಡ, ಸುಮ್ಮ ಇಲ್ಲ ನಿಂಕ ಕಾಯ್ಕೊಂಡು. ಇವನು ಮಕ್ಕ ಬೆಂಕಿ ಯಾಕೆ ಈಟೊತ್ತಿಗೆ ಯಾಕೆ ಕುಡಿತಾನೆ, ಬಂದಿಲ್ಲೇ ಹುಚ್ಚ ಒಯ್ಬೇಕು, ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಅಂತ ಬರ್ತಾನೆ. ಒಟ್ಟು ಗಬ್ ನನ್ನ ಮಗ. ಬಾರಲೇ ರಪ್ಪನ್ ಬಾರೋ, ಕಾಯ್ತಿರ್ತೀನಿ. ಬಾ ಬಾ ರಪ್ಪನ್ ಬಾ. ಬಂದೆ ತಡಿಯೋ. ನೀನು ನೆಮ್ಮದೇ ಒಂದ ಮಾಡಕ್ಕೂ ಬಿಡಲ್ಲಪ್ಪ ನೀವು. ತಡಿ ಬಂದೆ ಆತು ತಡಿ. ರಾಮ ರಾಮ ರಾಮ. ಬೇಕಾರೆ ಜನಶತಾಬ್ದಿ ಎಕ್ಸ್ಪ್ರೆಸ್ನ ರೈಲ್ ಬೇಕಾದ್ರೂ ನಿಲ್ಲಿಸ್ಬೋದು, ಆದರೆ ಒಂದ ಮಾಡೋದು, ಬಿಡೋದು, ಕಕ ಮಾಡೋದು ಇವನ್ನೆಲ್ಲ ನಿಲ್ಸೋಕ್ಕಾಗಲ್ಲಪ್ಪ. ಅವು ನಿಲ್ಲಿಸ್ಲು ಬೇಡದು, ಬಂದ ಹೋದರೆ ಒಳ್ಳೆಯದು. ಒತ್ತಡ ಹಾಕೋಬಾರ್ದು ದೇಹಕ್ಕೆ. ರಾಮ ಭಗವಂತ, ಏನೋ ಒಂಥರ ಸಮಾಧಾನ ಆದಂಗೆ ಆಯ್ತು. ನಡಿಯ ಈಜ ಹೋಗೋಣ. ಲೇ ಸೀನಾ, ಆಗಲೇ ನಿನ್ನ ಮಗ ಎದುರು ಸಿಕ್ಕಿದ್ದ ಕಂಡ್ಲ. ರಾಮ 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 ಒಂದು ಮಾತಾಡ್ತಾನೆ ಉಳ್ಳಿ ಕಾಳು ಉರ್ದಂಗೆ ಮಾತಾಡ್ತಾನೆ ಕಣಲಿ.
ಎಲ್ಲಿ ಹೊಲ್ಟಿದ್ಯ ಅಂತ ಕೇಳಿರಿ ನಿನ್ಗೆ ಯಾಕೆ ಬೇಕು ಅಂತ ಕೇಳ್ತಾನೆ. ಹಾಂ ಅಲ್ವಪ್ಪ, ಓದ್ಕೊಂಬದ್ಬಿಟ್ಟು ಬರ್ಕೊಂಬದ್ಬಿಟ್ಟು ನೀವು ಹಿಂಗೆ ತರಲೆ ಮಾಡ್ಕೊಂಡು ಓಡಾಡಿರಿ ಹಂಗ್ರಲ್ಲ ಅಂತ ಕೇಳಿರಿ ಅಲ್ಕಳಜ್ಜ ನೀನೇನು ಓದಿದ್ದೆ ಬರ್ದಿದ್ದೆ ಅಂತ ಕೇಳ್ತಾನೆ. ಸ್ವಾಮಿ 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 ಲಾಸ್ಟಿಗೆ ಕೇಳಿದೆ ಪಾಪ ಎಲ್ಲಿಗ್ರ ಹೊಲ್ಟಿರೋದು ಅಂತಂದರೆ ಅಜೋ ನಾನು ಪ್ರದೀಪನೂ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಇಂಟರ್ನ್ಯಾಷನಲ್ ಟೂರ್ ಹೋಗ್ತೀವಿ ಅಂತ ಹೇಳ್ತಾನಲ್ಲ ಅಲ್ಲಿ ಅಕ್ಕ ಹಾಕು. ಲೇ ಸೀನಾ ನಿನ್ನ ಮಗ ಒಂದೀಟ್ ದೊಡ್ಡನ ಹಾಕಲೇನ? ಹಾಂ ನಮ್ಮೂರನ್ನೆಲ್ಲ ಮಾರ್ಬಿಡ್ತಾನೆ ಕಣ ಹಳ್ಳಗೊಳ್ಳೆನ. ಬೊರಜ್ಜ ಹೇಳ್ತೀನಿ ಕೇಳು, ನನ್ನ ಮಗನ ನಂಗೆ ಬೆಳೆಸಿದ್ದೀನಿ ನಾನು. ಹಾಂ ಅವ್ರ ಅಪ್ಪ ಎಣ್ಣೆ ಕುಡ್ಕ ಎಂಡು ಬಿಡುಕ್ ನನ್ನ ಮಗನ ಹೆಂಗೋ ಬೆಳೆಸ್ತಾನೋ ಏನು ಕಥೆಯೋ ಅಂತ ಜನಕ್ಕೆ ಡೌಟ್ ಬಂದಿರ್ಬೇಕು. ನಾನು ಪ್ರಪಂಚಕ್ಕೆ ಕುಡ್ಕ ಕಣಜ, ಆದರೆ ನನ್ನ ಮಗುಗೆ ಗುಡ್ ಫಾದರ್ ಏನೋ ಮಂತಕ್ಕೆ ಹೋದಾಗ ಅವನಿಗೆ ಅವನು ಓದೋದು ಬರೆಯೋದನ್ನೆಲ್ಲ ಚೆಕ್ ಮಾಡಬೇಕು. ತಂದೆ ಆದವನು ಸುಮ್ಮನೆ ಬರೇ ದುಡಿಮೆ ಕೆಲಸ ಮಾಡೋದು ಕೂಲಿ ಮಾಡೋದು ಮಾಡಬಾರ್ದು. ಮಗ ಏನು ಮಾಡ್ತಾ ಇದ್ದಾನೆ, ಸ್ಕೂಲಿಗೆ ಕರೆಕ್ಟಾಗಿ ಹೋಗ್ತಾನೆ ಬರ್ತಾನೆ, ಸ್ಕೂಲಾಗಿಂದ ಏನಾರ ಹೋಮ್ವರ್ಕ್ ಕೊಟ್ಟರು ಬರ್ಕೊಂತಾನೆ, ಅವನ ವಿದ್ಯಾಭ್ಯಾಸ ಹೆಂಗೈತಿ, ಅವನ ಕ್ರೀಡಾ ಚಟುವಟಿಕೆಗಳು ಹೆಂಗಿದಾವೆ ಅಂತನ ನೋಡ್ಬೇಕಣಜ್ಜ. ಅವನು ನಿಜವಾದ ತಂದೆ. ಅದೇಂಗ ಹೇಳ್ತಾರಲ್ಲ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞನ ಅಂತನ ದೊಡ್ಡರು ಹೇಳವ್ರೆ. ಸರ್ವಜ್ಞ ಮಹಾಪ್ರಭುಗಳು ಏನು ಹೇಳೋ, ವಿದ್ಯೆ ಕಲಿಸ್ದೇ ಇರೋ ಅಂತಕ್ಕಂಥನು ಒಬ್ಬ ತಂದೆನ ಹೇಳು. ಬುದ್ಧಿ ಹೇಳಲಾರ್ದೆ ಇರ್ತಕ್ಕಂಥನ ಒಬ್ಬ ಗುರುವ, ಅವನೊಬ್ಬ ಮೇಷ್ಟ್ರ ಬುದ್ಧಿ ಹೇಳ್ದೆ ಅಂತ. ಬಿದ್ದು ಉಚ್ಚ ಒಯ್ಕೊಂಡು ಕಕ್ಕ ಮಾಡ್ಕೊಂಡು ಬಿದ್ದು ಅಳ್ಳಾಡ್ತಿರ್ತೈತಿ ಮಗ, ಬಂದು ಎತ್ಕೊಂಬ್ಲಾರ್ಲಂತ ಅವಳು ತಾಯಿನ. ಇವೆಲ್ಲ ಸೇರಿಸ್ಬಿಟ್ಟು ಹೇಳವ್ರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತನ ಹೇಳವ್ರೆ. ಅದಕ್ಕೆ ಮಕ್ಕಳು ಏನು ಮಾಡ್ತಾರೆ ಏನು ಬಿಡ್ತಾರೆ ಅವ್ರ ಇಷ್ಟ ಕಷ್ಟಗಳೆಲ್ಲ ತಂದೆ ಆದವ್ರು ವಿಚಾರಿಸ್ಬೇಕಣಜ್ಜು. ಅದಕ್ಕೆ ನಾನು ಹೇಳು, ಪ್ರಪಂಚಕ್ಕೆ ಮಾತ್ರ ಕುಡುಕ್ ನನ್ನ ಮಗ, ಮನೇಲೆ ಐ ಆಮ್ ದ ಗುಡ್ ಫಾದರ್ ಯುನೋ, ಐ ಆಮ್ ದ ಗುಡ್ ಹಸ್ಬೆಂಡ್ ಯುನೋ. ಅಲ್ಲ ನಮ್ಮ ಮನೆ ನಮ್ಮ ಅಮ್ಮ ಇವಕ್ಕೆ ಯಾಕೋರು ಸುಗೀತೈತೆ ಉಗಿದ್ರು ಹೋಗಿಲಿ ನೋಡಜ್ಜ. ಇಷ್ಟು ನಂದು ಇವತ್ತಿನ ಕಥೆ. ಈಗ ಗೌಡ್ರು ನಮ್ಮನ್ನು ಕಾಯ್ತಾ ಇದ್ದಾರೆ, ನಡಿ ಹೋಗೋಣ. ಲೇ ಸೀನಾ, ನೀನು ಹೇಳೋದು 100ಕ್ಕೆ 100 ನಿಜ ಕಣಲ್ಲ. ಬರೇ ಜೀವನದಾಗ ದುಡ್ಡು ಮಾಡಿದರೆ ಮಕ್ಕಳು ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕು ಕಣಲ್ಲ. ಆ ಸ್ಕೂಲಾಗ ಎಲ್ಲ ಅಲ್ಲೂ ಇಲ್ಲೂ ಬರೀತಾರೆ ನೋಡಿದ್ದೆ ನನಗದು ಓದಕ್ಕೆ ಬರೋಲ್ಲ, ಯಾರೋ ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ ನಾನು. ಮಕ್ಕಳಿಗೋಸ್ಕರ ಆಸ್ತಿ ಮಾಡಬಾರ್ದಂತೆ, ಮಕ್ಕಳನ್ನೇ ಆಸ್ತಿ ಮಾಡ್ರಿ ಅಂತಾನ ಎಲ್ಲ ಹೇಳೋರು ನಾನು ಕೇಳಿಸ್ಕೊಂಡಿದ್ದೀನಿ. ನಿನ್ನ ಮಾತು ಅದು ಕರೆಕ್ಟಾಗಿ ಐತೆ ಕಣಲಿ, 100% ಕರೆಕ್ಟು. ಈಗ ನಾವು ಬ್ಯಾಂಕ್ನಾಗ ಇಕ್ಕಿ ದುಡ್ಡು ಬೇಕಾದ್ರೆ ಬ್ಯಾಂಕ್ ಮುಚ್ಕೊಂಡೋದ್ರೆ ಹಾಳಾಗಿ ಹೋಗ್ತೈತಿ. ನಮ್ಮ ಮನೆಗೆ ಇಕ್ಕಿರೋ ದುಡ್ಡನ್ನ ಯಾರು ಬೇಕಾದ್ರೂ ಕದ್ದು ಬಿಡ್ಬೋದು, ಆದರೆ ನಮ್ಮ ತಲೆಗಿರೋ ಬುದ್ಧಿನ ಯಾರನ್ನ ಕದಿಯೋಕ್ಕಾಯ್ತಾ, ವಿದ್ಯೆನ ಯಾರನ್ನ ಕದಿಯೋಕ್ಕಾಯ್ತಾ? ಆಗಲ್ಲ. ಅದಕ್ಕೆ ವಿದ್ಯಾವಂತರಾಗಿ 4 ಅಕ್ಷರ ಕಲೀರಿ ಅಂತ ಹೇಳೋದು ಈಗ ಇದಕ್ಕೆ. ಈಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ಮ ಮಾತಾಡೋದೇನ, ನಡಿಯಜ್ಜ ಹೋಗೋಣ. ಆತು ಬರ್ಲ ಹೋಗೋಣ ಬರ್ಲ.